ಟ್ರೈಬ್ ತನ್ನ ಕೊನೆಯ ದಿನಗಳಲ್ಲಿ ಕಳೆದ ದಶಕದ ಒನ್ ಆಫ್ ದಿ ಗ್ರೇಟೆಸ್ಟ್ ಪೇಂಟರ್ ನಿಮಗೆ ಗೊತ್ತಿರುತ್ತೆ. ತನ್ನ ಜೀವಿತದ ಮೋಸ್ಟ್ ಪ್ರಾಬಬ್ಲಿ ದಟ್ ಈಸ್ ದ ಲಾಸ್ಟ್ ಪೇಂಟಿಂಗ್ ಹಿ ಡಿಡ್ ವೇರ್ ಅವನು ಒಂದು ಟ್ರೈಬ್ ಜೊತೆ ಹೋಗಿ ಬದುಕ್ತಾ ಲಾಸ್ಟ್ ಪೇಂಟಿಂಗನ್ನು ಮಾಡ್ದ. ತುಂಬ ಪ್ಲೇನ್ ಆಗಿದೆ. ಆದರೆ ಒಂದು ಕಡೆ ಮಗು, ಇನ್ನೊಂದು ಕಡೆ ಒಂದು ಮಧ್ಯದಲ್ಲಿ ಕ್ರಿಸ್ತ, ಆಮೇಲೆ ಕೊನೆಗೆ ರೋಗ ಮತ್ತು ಸಾವಿನ ಒಂದು ಕ್ಯಾನ್ವಾಸ್ ಇದೆ ಅದರಲ್ಲಿ. ನಾನು ಸುಮ್ಮನೆ ಸ್ವಲ್ಪ ಅಟ್ರಾಕ್ಟಿವ್ ಆಗಿ ಕಾಣ್ತು, ಏನಿರ್ಬೋದು ಅಂತ ಸುಮ್ಮನಾದೆ. ಆಮೇಲೆ ಇದು ತುಂಬ ವರ್ಷದ ಹಿಂದಿನ ಕತೆ. ಆಮೇಲೆ ಈಚೆಗೆ ಈ ಬುಕ್ಕನ್ನು ರೆಫರ್ ಮಾಡ್ಬೇಕಾದ್ರೆ ಸುಮ್ಮನೆ ನೋಡ್ತೀನಿ, ಇಒ ವಿಲ್ಸನ್ ಅದೇ ಈ ಪಾಲ್ ಗಾಗಿನ್ದು ಪೇಂಟಿಂಗನ್ನು ತನ್ನ ಕವರ್ ಪೇಜಿಗೆ ಹಾಕೊಂಡ್ಬಿಟ್ಟಿದ್ದ. ಅರೆ ಇದೇನಿದು, ಯಾಕೆ ಇಲ್ಯಾಕೆ ಬಂತಿದ್ದು ಅಂತ. ಆಮೇಲೆ ಆ 3 ಕಡೆನೂ 3 ಇದಿದೆ, ಫ್ರೆಂಚಲ್ಲಿ 3, ಅದು ಅನ್ಟೈಟಲ್ಡ್ ಪೇಂಟಿಂಗ್. ಅದು 3 ಸಣ್ಣದಾಗಿ ವಾಕ್ಯಗಳನ್ನು ಬರೆದಿದ್ದ. ಫ್ರೆಂಚಲ್ಲಿ ಇದ್ದಿದ್ದರಿಂದ ನಾನು ಸುಮ್ಮನೆ ಆಮೇಲೆ ಹೋಗಿ ಗೂಗಲ್ ಮಾಡಿ ಡೆಸಿಫರ್ ಮಾಡಿದಾಗ 3 ತುಂಬ ಸಂಕೀರ್ಣವಾಗಿ ಕಂಡು ನನಗೆ. ಏನಪ್ಪ ಅಂದರೆ, ವೇರ್ ವಿ ಕೇಮ್ ಫ್ರಮ್, ವಾಟ್ ಆರ್ ವಿ, ವೇರ್ ವಿ ಆರ್ ಆ್ಯಂಡ್ ವೇರ್ ವಿ ಆರ್ ಗೋಯಿಂಗ್ ಅಂತ ಫ್ರೆಂಚಲ್ಲಿ ಬರೆದಿದ್ದಾನೆ. ಅದು ಬಿಡಿ. ಬಟ್ ಎಲ್ಲೋ ನನಗನ್ನಿಸ್ತು, ಇದು ಎಲ್ಲೋ ನಾನು ಓದಿದ್ದೀನಲ್ಲ, ಏನಿದು ಮೂಲನ ಹುಡ್ಕೋದಿದೆಯಲ್ಲ, ನಾವು ಎಲ್ಲಿದ್ದೀವಿ ಅಂತ. ಆ ಇಂಟ್ರೆಸ್ಟಿಂಗ್ ಕತೆ ಹೇಳ್ತೀನಿ. ಹೀಗೆ ಯೋಚನೆ ಮಾಡ್ತಿರ್ಬೇಕಾದ್ರೆ ಒಂದ್ಸರಿ ಸಡನ್ ಜ್ಞಾಪಕ ಆಯಿತು. ಕರುವಾಲೋದಲ್ಲಿ ನಿಮಗೆ ಜ್ಞಾಪಕ ಇರ್ಬೋದು, ಒಂದು ಸಂಗತಿ ಇದೆ. ಇವರು 4 ಜನರು ಗಾಡಿ ಮೇಲೆ ಕೂತ್ಕೊಂಡು ಓತಿ ಹುಡ್ಕೊಂಡು ಹೋಗ್ತಾರೆ. ಹೋಗ್ಬೇಕಾದ್ರೆ ಅಲ್ಲಿ ಕಿವಿ ನಾಯಿ ಒಂದ್ಸರಿ ಏನೇನೋ ರಂಪಾಟ ಮಾಡಿ ಇವನು ಬಿರಿಯಾನಿ ಕರಿಯಪ್ಪನ ಹೆಗಲ ಮೇಲೆ ನೆಗೆದು ಗಾಡಿ ಮೂಕಿ ಎದ್ದು ಎಲ್ಲೆಲ್ಲೋ ಓಡೋಗ್ಬಿಡುತ್ತೆ ಗಾಡಿ. ಒಂದು ಅರ್ಧ ಫರ್ಲಾಂಗ್ ಹೋದ್ಮೇಲೆ ಎಲ್ಲ ನಿಲ್ಲುತ್ತೆ, ಎಲ್ಲ ದಿಕ್ಕೆಲ್ಲ ತಪ್ಪಿಸ್ಕೊಂಡಿರ್ತಾರೆ. ಯಾವ ಕಡೆ ಹೋಗೋದು ಒಂದು ಗೊತ್ತಿರಲ್ಲ. ಬಿರಿಯಾನಿ ಕರಿಯಪ್ಪ ಕೇಳ್ತಾನೆ, ಈಗ ಎತ್ಲಾಗ ಹೊಡಿಯೋದ್ರು ಗಾಡಿನ ಅಂತ. ಆಗ ನಿರೂಪಕ ಹೇಳ್ತಾನೆ, ನಾವು ಹುಡುಕೊಂಡು ಹೊರಟಿರೋದು ಓತಿಕೆ ತಾನೆ, ಅದಕ್ಕೇನಾದ್ರು ಅಡ್ರೆಸ್ ಇದೆಯೇನೆಯ, ಯಾವುದೋ ಈಗ ಯಾವ ಕಡೆ ತಿರುಗಿದೆ ಆ ಕಡೆನೇ ಮುಂದಕ್ಕೆ ಹೋಗು, ಕಾಡು ಸಿಗ್ತದೆ ಅಂತ. ಆವಾಗ ನನಗೆ ಇಂಪಾರ್ಟೆಂಟ್ ಅನಿಸಿದ್ದು, ಕರ್ವಾಲೋ ಮಧ್ಯ ಬಾಯಿ ಹಾಕ್ತಾರೆ, ಇಲ್ಲ ವೈಜ್ಞಾನಿಕ ಅನ್ವೇಷಣೆಯಲ್ಲಿ ಈ ಥರದ ಫಿಲಾಸಫಿಗೆ ಅವಕಾಶ ಇಲ್ಲ. ನಾವು ದಿಕ್ಕನ್ನು ಕರೆಕ್ಟಾಗಿ ಇಟ್ಕೊಂಡೆ ಹುಡ್ಕೊಂಡು ಹೋಗಬೇಕು. ಇಲ್ಲದೇ ಇದ್ದರೆ ಹೊರಟ ಜಾಗಕ್ಕೆ ಮತ್ತೆ ಬರ್ತೀವಿ. ಎಷ್ಟು ದೊಡ್ಡ ಹೊರಟ ಜಾಗಕ್ಕೆ, ಭೂಮಿಯ ಹಿಸ್ಟ್ರಿ, ಹೊರಟ ಜಾಗಕ್ಕೆ ಮತ್ತೆ ಬರ್ತೀವಿ, ನಾವು ಒಂದು ದಿಕ್ಕನ್ನು ಹಿಡ್ಕೊಂಡು ಹೊರಡಬೇಕು ಅಂತಾರೆ. ಸರಿ ಅಂತೇಳಿ ಪ್ರಭಾಕರನ್ ಕರೆದ್ಬಿಟ್ಟು ಮಾಪನ ಎಲ್ಲ ಇಟ್ಟು ಒಂದು ದಿಕ್ಕನ್ನು ಸೂಚಿಸ್ತಾರೆ. ಮತ್ತು ಗಾಡಿ ಆ ಕಡೆ ಹೊರಡುತ್ತೆ. ಇಂಟ್ರೆಸ್ಟಿಂಗ್ ಥಿಂಗ್ ಅಂದರೆ, ಹೋಗ್ತಾ 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 ಆ ಬಿಸಿಲು, ಇದು ಈಚಲಿನ ಕಡಲು ಥರ ಹಬ್ಬಿರ ಅಂತ ಈಚಲಿನ ಕಾಡು, ಅದ್ರ ಮಧ್ಯ ನಿರೂಪಕ ಸುಮ್ಮನೆ ತುಕುಡಿಸ್ತಾ ಕೂತನಿಗೆ ಒಂದೇ ಸರಿ ಅನಿಸುತ್ತೆ, ನಾವು ಎಲ್ಲ ಒಂಥರ ತಲೆ ಹತ್ತಿ ಅನ್ನಿಸ್ಕನ್ನುತ್ತೆ ಅವನಿಗೆ. ನಾವು ಎಲ್ಲಿಂದ ಬಂದಿದ್ದೀವಿ, ಇಲ್ಲಿ ಏನು ಮಾಡ್ತಾ ಇದ್ದೀವಿ, ಎಲ್ಲಿಗೆ ಹೋಗ್ತಾ ಇದ್ದೀವಿ, ಯಾವುದೋ ಒಂಥರ ಅರ್ಥವಾಗದೆ ಅವನು ಗೊಂದಲದಲ್ಲಿರ್ತಾನೆ. ಅದು ಸಡನ್ನಾಗಿ ಓದಗನಿಗೆ ಯಾವುದೋ ಒಂದು ಇಡೀ ಪಾಲ್ ಗಾಗಿನ್ ಪೇಂಟಿಂಗು ಏನೇನು ಮಾಡ್ತು ಅದೇ ಸಿಚುವೇಶನ್ನ ನೀವು ಈ ವರ್ಡ್ಸ್ಗಳಲ್ಲಿ ಹೇಳಿದ್ದಾರೆ. ಅದ್ರ ಜೊತೆಗೆ ಇನ್ನೊಂದು ಗಾಗಿನ್ ಹೇಳದೇ ಇರೋ ಅಂತ ಇನ್ನೊಂದು ಡೈರೆಕ್ಷನ್ ಕೊಟ್ಟಿದ್ದಾರೆ. ಇಲ್ಲಿ ಇವನು ಹಿಂಗಂತ ಯೋಚನೆ ಮಾಡ್ತಾ ಇದ್ರೂ ಹಿಡಿದಿರೋ ಡೈರೆಕ್ಷನ್ ಯಾವುದು? ಕರ್ವಾಲೋ ಹೇಳಿರೋ ಅವರ ಭೂಮಾಪನ ತೋರಿಸಿರೋ ಅಂತ ದಿಕ್ಕು ಹಿಡಿದು ಹೋಗ್ತಾ ಇದ್ದಾರೆ. ಅಂದರೆ ತೇಜಸ್ವಿ ಪ್ರಕಾರ ವಿಜ್ಞಾನನೇ ಬೇರೆ ಫಿಲಾಸಫಿ ಅದು ಇದು ಅಲ್ಲ, ವಿಜ್ಞಾನನೇ ನಮ್ಮ ಮುಂದಿನ ದಿಕ್ಕನ್ನು ತೋರಿಸ್ತಾ ಇದೆಯಾ? ಸೊ ದಟ್ ವಾಸ್ ಸಮಥಿಂಗ್ ನನಗೆ ತುಂಬ ಎನ್ಲೈಟ್ನಿಂಗ್ ಅನ್ನಿಸ್ತು. ಒಬ್ಬ ಕಲಾವಿದ, ಒಬ್ಬ ಲೇಖಕ ಯಾವ ಥರ ಒಂದು ಅಲ್ಟಿಮೇಟ್ಲಿ ಸಾಹಿತ್ಯ ಆಗಲಿ, ಕಲೆ ಆಗಲಿ, ಶಿಲ್ಪಕಲೆ ಆಗಲಿ, ಒಂದು ಹಂತದಲ್ಲಿ ತಾತ್ವಿಕ ನೆಲೆನ ತಲುಪೋದು ದೇವ್ರಿದಾನೋ ಇಲ್ವೋ, ಅದೇ ಅಲ್ಟಿಮೇಟ್ ಕ್ವಶನ್ನು.
ಅದನ್ನು ಹುಡುಕೊಂಡು ಎಲ್ಲ ಕಲೆಯ ಮೂಲಭೂತ ತತ್ವ ಅತ್ಯಂತ ಎತ್ತರ ಲೆವೆಲಲ್ಲಿ, ಅತ್ಯಂತ ಇದರಲ್ಲಿ ಆ ಕ್ವಶನ್ನನ್ನೇ ಹುಡುಕೋದು.